Hi students, welcome back to TGI DCET Coaching Center. So DCET 2024 provisional result link ನಾವು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಲಿಂಕ್ ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಸಿಗ್ತದೆ. ಆಕ್ಚುಲಿ ನೀವು ಕೆಇಎ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ರಿಸಲ್ಟ್ ಲಿಂಕ್ ನ ಇನ್ನೂ ಅನೌನ್ಸ್ ಮಾಡಿಲ್ಲ, ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಜೊತೆಗೆ ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತೇಳಿ ಬಂದಿದೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಟಿಲ್ ದ ಎಂಡ್ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ, ಜೊತೆಗೆ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಈಗ ನೀವು ಕೆಇಎ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ದ ಲಾಸ್ಟ್ ಅಪ್ಡೇಟ್ ಇರೋದು ನಿಮ್ಗೆ. ಸೊ ಫಸ್ಟ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಲಾಸ್ಟ್ ಅಪ್ಡೇಟ್ ಇರೋದು ಇದು ಆಕ್ಚುಲಿ ರಿಲೀಸ್ ಮಾಡಿಲ್ಲ. ಈಗ ನಾವು ನಿಮ್ಗೆ ಕೆಇಎ ಇದು ಲಿಂಕ್ ನ ಪ್ರೊವೈಡ್ ಮಾಡಿದೀವಿ, ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ನ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ DCET 2024 ಡೇ ಅಂಡ್ ಈವ್ನಿಂಗ್ ಕಾಲೇಜ್ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ DCET ರಿಜಿಸ್ಟರ್ ನಂಬರ್ ನ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ನ ಕೊಟ್ರೆ, ನಾನೀಗ ಒಂದು ಎಕ್ಸಾಂಪಲ್ ಸಬ್ಮಿಟ್ ತಗೊಂಡಿದ್ದೀನಿ. ಸೊ ನಾವೀಗ ತಗೊಂಡಿರೋ ಎಕ್ಸಾಂಪಲ್, ಸೊ ಇದರಲ್ಲಿ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ಜೊತೆಗೆ ನಿಮ್ಗೆ ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು, ಯಾವ ಕಾಲೇಜ್ ಅಲಾಟ್ ಆಗಿದೆ, ಎಷ್ಟನೇ ಕಾಲೇಜ್ ಅಲಾಟ್ ಆಗಿದೆ, ಈ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕೆಲವು ಸ್ಟೂಡೆಂಟ್ಸ್ ಗೆ ಈ ರಿಸಲ್ಟ್ ಸೀಟ್ ನಾಟ್ ಅಲಾಟೆಡ್ ಅಂತ ಆಗಿರ್ಬೋದು. ಇಲ್ಲಿ ವೆರಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ಈ 3BGH ಆಗಿ ಇಲ್ಲಿ GMH ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಅಂದ್ರೆ ಇದಕ್ಕೆ ಆಕ್ಚುಲಿ ನಿಮ್ಗೆ ಫೀಸು ಕನ್ಸಿಡರೇಷನ್ ಬರೋದು ಇದಕ್ಕಲ್ಲ, ಇದು ನಿಮ್ಗೆ ಯಾವ ರಿಸರ್ವೇಶನ್ ಅಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ನಿಮ್ಮ ಹತ್ರ ಯಾವ ರಿಸರ್ವೇಶನ್ ಇದೆ ಅನ್ನೋಂಥದ್ದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಕೆಲವು ಸ್ಟೂಡೆಂಟ್ಸ್ ಗೆ ನೀವು ಈ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ರಿಸಲ್ಟ್ ಬರಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತೇಳಿ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಬರಬಹುದು. ಏನಕ್ಕೆ ರಿಸಲ್ಟ್ಸ್ ಬರುತ್ತೆ ಅನ್ನೋಂಥದ್ದಾದ್ರೆ, ಸೊ ನೀವು ಸೀಟ್ ನಾಟ್ ಅಲಾಟೆಡ್ ಬರೋ ಮೇಜರ್ ರೀಸನ್ ಬಂದು ನೀವು ಏನ್ ನಂಬರ್ ಆಫ್ ಕಾಲೇಜಸ್ ನ ಆಪ್ಷನ್ ಎಂಟ್ರಿ ಮಾಡಿದೀರಾ ಅದು ನಿಮ್ಮ ರ್ಯಾಂಕಿಂಗಿಗೆ ನಿಮಗಿನ್ನ ಮುಂಚೆ ಇರುವಂತ ಸ್ಟೂಡೆಂಟ್ಸ್ ನೀವು ಹಾಕಿರೋ ಪ್ರಿಯಾರಿಟಿ ಕಾಲೇಜಸ್ ನ ಅವರು ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ, ಜೊತೆಗೆ ನಿಮ್ಗೆ ಕಂಪ್ಯೂಟರ್ಗೆ ನೆಕ್ಸ್ಟ್ ಕಾಲೇಜ್ ನ ಸರ್ಚ್ ಮಾಡ್ಲಿಕ್ಕೆ ನೀವು ಮೋರ್ ನಂಬರ್ ಆಫ್ ಕಾಲೇಜಸ್ ನ ನೀವು ಎಂಟರ್ ಮಾಡಿಲ್ಲದೆ ಇರೋ ರೀಸನ್ ಇಂದಾಗಿ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಬಂದಿದೆ. ಹಾಗಾದ್ರೆ ನಿಮ್ಮ ಹತ್ರ ಯಾವ ಚಾಯ್ಸಸ್ ಇಲ್ಲ, ನೀವು ಬೈ ಡಿಫಾಲ್ಟ್ ಚಾಯ್ಸ್ 3 ಹೋಗ್ತೀರಾ. ಚಾಯ್ಸ್ 3 ಇಸ್ ನಥಿಂಗ್ ಬಟ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಈಗ ನಿಮ್ಗೆ ಸರೆಂಡರ್ ಸೀಟ್ ನ ಈಗಾಗಲೇ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ. ಆ ಸರೆಂಡರ್ ಸೀಟ್ ನ ಏನಾದ್ರೂ ನಿಮ್ಗೆ ರಿಲೀಸ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ, ಫಸ್ಟ್ ರೌಂಡ್ ಅಲ್ಲಂತೂ ಆ ಸರೆಂಡರ್ ಸೀಟ್ಸ್ ಗಳನ್ನ ರಿಲೀಸ್ ಮಾಡಿಲ್ಲ. ಹಾಗಾಗಿ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರೂ ಸೀಟ್ ನ ಸರೆಂಡರ್ ಮಾಡಿದ್ರೆ, ಆಕ್ಚುಲಿ DCET 2022 ಅಲ್ಲಿ ಕೂಡ ಇದೇ ರೀತಿ ಸೀಟ್ಸ್ ಗಳು ಇದೆ, ಅನ್ಫಿಲ್ಡ್ ಸೀಟ್ಸ್ ಇದೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಕೊಟ್ಟಿದ್ರು. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಕೊಡ್ಲಿಲ್ಲ, ಥರ್ಡ್ ರೌಂಡ್ ಅಲ್ಲಿ ಕೊಡ್ಲಿಲ್ಲ, ಲಾಸ್ಟ್ ಪ್ರಾವಿಷನಲ್ ರೌಂಡ್ ಅಲ್ಲಿ ರಿಲೀಸ್ ಮಾಡಿದ್ರು. ಅಷ್ಟೊತ್ತಿಗಾಗ್ಲೇ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಈ ವರ್ಷ ಕೆಇಎ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಫಸ್ಟ್ ರೌಂಡ್ ಅಲ್ಲಿ ಏನಿದೆ ನಿಮ್ಗೆ ಚಾಯ್ಸಸ್ ಅಲಾಟ್ ಆಗಿರೋ ಕಾಲೇಜಸ್, ನಿಮ್ಗೆ ಲೈಕ್ ಆಗಿದ್ರೆ ಚಾಯ್ಸ್ 1 ಕೊಡಿ, ಹೋಲ್ಡ್ ಅಲ್ಲಿ ಇದಂಗಿದ್ರೆ ಚಾಯ್ಸ್ 2 ಕೊಡಿ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ನ ಸರೆಂಡರ್ ಸೀಟ್ಸ್ ನ ರಿಲೀಸ್ ಮಾಡಬಹುದು, ಮಾಡದಲೇ ಇರಬಹುದು. ದಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮ್ಯಾನೇಜ್ಮೆಂಟಿಗೂ ಮತ್ತು ಕೆಇಎಗೆ ಇದು ಸಂಬಂಧಿಸಿದ್ದಾಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಬಂದಿದೆ, ಮೋರ್ ನಂಬರ್ ಆಫ್ ಕಾಲೇಜಸ್ ನ ಮತ್ತೆ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಮೆಟ್ರಿಕ್ಸ್ ನ ರೆಫರೆನ್ಸ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ನ ರೆಫರೆನ್ಸಸ್ ತಗೊಂಡು ನೀವು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಯಾರಿಗೆಲ್ಲ ರಿಸಲ್ಟ್ಸ್ ಗಳು ಅನೌನ್ಸ್ ಆಗಿದೆ, 4 ಚಾಯ್ಸಸ್ ಗಳಿದೆ. ಔಟ್ ಆಫ್ 4 ಚಾಯ್ಸಸ್ ನ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ನಾವು ಯೂಟ್ಯೂಬ್ ವಿಡಿಯೋನ ನಾವು ರಿಲೀಸ್ ಮಾಡಿದೀವಿ. ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಅಂಡ್ ಚಾಯ್ಸ್ 3. ಆ ವಿಡಿಯೋಸ್ ಗಳನ್ನ ನೀವು ನೋಡ್ಬಿಟ್ಟು ಅದಾದ್ಮೇಲೆ ನೀವು ಡಿಸಿಷನ್ಸ್ ನ ತಗೊಳ್ಳಿ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ DCET ಸ್ಟೇಟ್ ಫಸ್ಟ್ ರ್ಯಾಂಕ್ ಮೊಹಮ್ಮದ್ ಸೈಫ್ ಅಲಿ ಶೇಖ್ DCET 2022 ಅಲ್ಲಿ ಬಂದಿರುವಂತದ್ದಾಗಿರ್ತದೆ. ಇನ್ನು KPTCL ಮತ್ತು PWD ಕೋಚಿಂಗ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಈಗಾಗಲೇ DCET 2025 ಕೋಚಿಂಗ್ಸ್ ಗಳ ಅಡ್ಮಿಷನ್ಸ್ ಗಳು ಸ್ಟಾರ್ಟ್ ಆಗಿದೆ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ
ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಸ್ಟೂಡೆಂಟ್ಸ್. ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI DCET ಕೋಚಿಂಗ್ ಸೆಂಟರ್.